ಇವತ್ತಿಗೆ ಕುಮಾರಸ್ವಾಮಿ ಅವರು ಮತ್ತೆ ದೊಡ್ಡಗೌಡರು ಬಿಜೆಪಿಯವ್ರ ಜೊತೆ ಹೋಗಿದ್ದಕ್ಕೆ ನಾನು ಮೊದಲೇ ಹೇಳ್ತಿರ್ಲಿಲ್ವಾ, ಬಿಜೆಪಿ ಬಿ ಟೀಮ್ ಅಂತ ಮೊದಲೇ ಹೇಳ್ತಿರ್ಲಿಲ್ವಾ, ಇವ್ರು ಜಾತ್ಯತೀತ ನಿಲುವೆಲ್ಲ ಬಹಳ ಕೆಟ್ಟದ್ದು, ಏನು ಗೊತ್ತಿಲ್ಲ ಅನ್ನೋ ತರದಲ್ಲಿ ಮಾತಾಡ್ತಿದ್ರಲ್ಲ. ಇದೇ ಮನುಷ್ಯ ಯಾರು, ಈ ಸಿದ್ದರಾಮಯ್ಯನವರು ಮತ್ತೆ ಈ ಚಲುವರಾಯರು ಮಂಡ್ಯದಲ್ಲಿ ಕಳೆದ ವರ್ಷ RAPC ಚುನಾವಣೆ ನಡೆದಾಗ ಉಂಡಳ್ಳಿ ಶಿವಪ್ಪ ಅಂತ ನಮ್ಮ ಮನ್ಗುಲ್ಲು ಡೈರೆಕ್ಟರ್, ಈ ಶಿವಪ್ಪನನ್ನ ತಡದೋರ್ ಇನ್ನಿಬ್ರು ಶಾರ್ಟೇಜ್ ಆಗಿದ್ರು ಅಂತೇಳಿ ತಡದೋರಿಬ್ಬರನ್ನು ಕರ್ಕೊಂಡು ಅವ್ರ ಅಣ್ಣನ ಅಧ್ಯಕ್ಷ ಮಾಡಕ್ಕೆ, ಅವ್ರ ಅಣ್ಣ ಕಾಂಗ್ರೆಸ್ ಅಧ್ಯಕ್ಷ ಮಾಡಕ್ಕೆ ಅಂತ ಹೋಗ್ತಾರೆ. ಈ ಜಾತ್ಯತೀತ ನಿಲುವನ್ನ ಇಟ್ಕೊಂಡು ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಅತ್ಯಂತ ಕೆಟ್ಟ ಕೆಟ್ಟ ಪದಗಳನ್ನು ಮಾತಾಡೋ ಈ ಮಹಾನುಭಾವ ಈ ಚಲುವರಾಯಸ್ವಾಮಿ ಮಾಡಿದ್ದೇನು ಹಾಗಾದ್ರೆ ಇತಿಹಾಸ ಅಲ್ಲ. ಕಳೆದ ವರ್ಷ ಎಲೆಚಕ್ನಲ್ಲಿ ಬಸವರಾಜು ಅಂತ ಒಬ್ಬ ಬಿಜೆಪಿಯವರು ಒಪ್ಪಿದ್ದಾರೆ. ಆತನ ಹೆಂಡತಿಯನ್ನ ಅಧ್ಯಕ್ಷ ಮಾಡಕ್ಕೆ ಅಂತ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಭಾಗದ ಅಧ್ಯಕ್ಷರ ಮೇಲೆ ಸೂಚಕರಾಗಿ ಸಹಿ ಹಾಕಿದ್ರು. ಇವನು ಜಾತ್ಯತೀತ ನಿಲುವಿಟ್ಕೊಂಡಿರುವಂತವನು, ಕುಮಾರಸ್ವಾಮಿ ಮಾತ್ರ ಜಾತಿ ಕೆಟ್ಟಿರೋ ನಿಲುವಿಟ್ಕೊಂಡಿರೋರು. ಹೌದಾ? ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತದ್ದು. ಎರಡನೇ ವಿಚಾರಕ್ಕೆ ಬಂದ್ರೆ, ದಿನೇಶ್ ಗುಳಿಗೌಡರನ್ನ ಮತ್ತೆ ಮಧುಮಾದೇಗೌಡರನ್ನ ನಾನೇ ಗೆಲ್ಲಿಸ್ಕೊ ಬಂದೆ, ನಾನು ಇಲ್ಲದೆ ಹೋಗಿದ್ರೆ ಗೆಲ್ಲಕ್ಕಾಯ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ದಿನೇಶ್ ಗುಳಿಗೌಡ ಬಲಿಕೆಯಲ್ಲೇ ಬಂದಿದ್ದಿದ್ರೆ ಹಣೆ ಬರ ಏನು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಸುರೇಶ್ ಗೌಡರ ಮಾತನ್ನೇ ನಾನು ಹೇಳ್ಬೇಕಾಗಿದೆ. ಅದೊಂದು ಹಾಲು ಕರಿಯಕ್ಕೊಂದು ದಸ ಅಲ್ಲೊಂದು ಸಿಕ್ಕಿತ್ತು, ಅದೊಂದು ದಿನ ಹಾಲು ಕರ್ಕೊಂಡು ಅದಕ್ಕೆ ಜಾಸ್ತಿ ಹಾಲು ಸಿಗ್ಲಿಲ್ಲ. ಹಂಗಾಗಿ ಈಗ ಸ್ಟಾರ್ ಚಂದ್ರು ಅಂತ ಇಲ್ಲೂ ಅಷ್ಟೇ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಹುಶಃ ಜೂನ್ 4ನೇ ತಾರೀಕು ಸಾಯಂಕಾಲಕ್ಕೆ ಇದೇ ಸ್ಟಾರ್ ಚಂದ್ರು ನಾವು ಬೈದಂಗೆ ಬೈಕೊಂಡು ಓಡಾಡ್ತಾರೋ ಏನೋ ಈ ಚಲುವರಾಯಸ್ವಾಮಿನ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗ್ತದೆ. ಇಲ್ಲ ಮಧುಮಾದೇಗೌಡರ ಚುನಾವಣೆಯಲ್ಲಿ ಅಲ್ಲಿ ಹಾಲು ಕರಿಯಕ್ಕೆ ಹಸ ಕೊಡ್ಲೇ ಇಲ್ಲ. ಮಧುಮಾದೇಗೌಡ್ರೆ ಹಸ ಕಟ್ಕೊಳ್ಳುವಂತವ್ರು, ಅವ್ರು ಹಸ ಕೊಡ್ಲೇ ಇಲ್ಲ. ಈ ಹಸ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾರಾದ್ರೂ ಸರಿ ಚಲುವರಾಯಸ್ವಾಮಿ ಫಾಲೋಯರ್ಸ್ಗೂ ಕೇಳ್ತಾ ಇರುತ್ತಂತೆ ನಾನು ಕೇಳ್ತೀನಿ. ಯಾವ್ದಾದ್ರು ಒಂದು ಶಾಲೆಗೆ ಅಥವಾ ಒಂದು ಕಾಲೇಜ್ಗೆ ಮಧುಮಾದೇಗೌಡರ ಪರ ವೋಟ್ ಕೇಳಿರುವಂತದ್ದು ಒಂದೇ ಒಂದು ಫೋಟೋ ಇದ್ರು ಕೊಟ್ಟರು ಸಾಕು, ಈ ಚಲುವರಾಯಸ್ವಾಮಿನ ನಾನು ಜಿಲ್ಲಾ ನಾಯಕ ಅಂತ ಒಪ್ಕೊಳ್ಳೋದಕ್ಕೂ ರೆಡಿ. ಯಾವ್ದಾದ್ರು ಒಂದೇ ಒಂದು ಫೋಟೋ. ಸೊ ನಿನಗೆ ಕರಿಯಕ್ ಸಿಕ್ಕರೆ ನೀನು ಅವ್ರ ಕಡೆಗೆ, ಕರಿಯಕ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಯಾರು ಬೇಕಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ಇರುವಂತ ವ್ಯಕ್ತಿ. ಇನ್ನು ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ನೀವು ಅದನ್ನೇ ನೀವು ನೋಡ್ತಾ ಇದ್ದೀರಿ. ಪದೇ ಪದೇ ನಾನು ನೆನ್ನೆನೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ದೀನಿ, ಅಪ್ಪ ಮಕ್ಕಳು ಒಳಗೆ ಶುರು ಮಾಡ್ತಾರೆ ಅಂತಂದಾಗ ಸಿದ್ದರಾಮಯ್ಯ ಶಿಷ್ಯ ನೆನ್ನೆ ಯಾಕತ್ತಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆತನ ಕಣ್ಣಿಂದಲೇ ನೀರು ಬಂತು ಅಥವಾ ಇನ್ನೆಲ್ಲಿಲ್ಲಾದ್ರೂ ನೀರು ಬಂತು ಅದು ಗೊತ್ತಿಲ್ಲ. ಅದನ್ನು ಯೋಚನೆ ಮಾಡಬೇಕಾಗಿದೆ. ಸೊ ಈ ಚುನಾವಣೆ ಧರ್ಮ ಮತ್ತೆ ಅಧರ್ಮದ ನಡುವಿನ ಚುನಾವಣೆ ಅಂತ ನಾನಾದ್ರೂ ಭಾವಿಸ್ತೀನಿ. ಒಳ್ಳೆಯದು ಮತ್ತೆ ಕೆಟ್ಟದ್ರ ನಡುವಿನ ಚುನಾವಣೆ ಅಂತಾನು ಕೂಡ ನಾನು ಭಾವಿಸ್ತೀನಿ. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ರೆ ಒಳ್ಳೇದು ಗೆದ್ದಂಗೆ ಅಂತ ಆಗ್ತದೆ. ಈ ಚುನಾವಣೆಯಲ್ಲಿ ಮತ್ತೇನಾದ್ರೂ ವ್ಯತಿರಿಕ್ತವಾದ ತೀರ್ಮಾನ ಕೊಟ್ರೆ ನಾವು ಮಂಡ್ಯ ಜಿಲ್ಲೆಯವರು ಅಂತ ಎಲ್ಲೂ ನಾನು ಮಂಡ್ಯದವನು ಅಂತ ಹೇಳ್ಕೊಂಡು ಓಡಾಡಕ್ಕಾಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಅವಕಾಶ ಕೊಟ್ಕೊಡೋದು ಬೇಡ. ನಮ್ಮ ಜಿಲ್ಲೆ ಯಾವಾಗಲೂ ಅಷ್ಟೇ ಎಲ್ಲವನ್ನ ವಿಶೇಷವಾಗಿ ನೋಡುತ್ತೆ. ಕಳೆದ ಚುನಾವಣೆಯಲ್ಲಿ ಬೇಡ ಅಂತಂದ್ರು, ಈ ಚುನಾವಣೆಯಲ್ಲಿ ನಾವೇ ಹೇಳ್ಕೊಟ್ಟು ಅಥವಾ ನಮಗೆ ಹೇಳ್ಕೊಡಕ್ ಬರ್ತಾರೆ. ಇಲ್ಲ ಕುಮಾರಸ್ವಾಮಿ ಹೆಂಗ್ರಿ ಕುಮಾರಸ್ವಾಮಿ ಅವರು ಹೊರಗಡೆ ಸಾಧ್ಯ? ಅದರಲ್ಲೂ ಸಿದ್ದರಾಮಯ್ಯನಂತವ್ರು ಆ ಮಾತು ಹೆಂಗ್ ಹೇಳ್ತಾರೆ, ಇನ್ನು ಹೋದ ಎಲೆಕ್ಷನ್ ಅಲ್ಲಿ ಅಷ್ಟೇ ಬಾದಾಮಿಗೆ ಹೋಗ್ಬಿಟ್ಟು ವಾಪಸ್ ಬಂದಿದೆಯೇ, ಈಗಾಗಲೇ ಇಲ್ಲ ಅಂತ ತರದಲ್ಲಿ ನೀವು ಮಾತಾಡ್ತೀರಿ ಅನ್ನೋದಾದ್ರೆ ಇದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ, ಆ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಚಲುವರಾಯಸ್ವಾಮಿಯನ್ನ ತೊಲಗಿಸ್ಬೇಕು ಅನ್ನೋದಾದ್ರೆ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಕರ್ನಾಟಕ.